ಸರ್ ಏನು ಇಂದೋಡಿ ಕ್ರಾಸ್ ಬಳಿ ಒಂದು ಯುವಕನನ್ನು ಕಿಡ್ನಾಪ್ ಮಾಡೋಕ್ಕೆ ಒಂದು ತಂಡ ಅಂದರೆ ಬೈಕ್ಗಳಲ್ಲಿ ಮತ್ತು ಕಾರಲ್ಲಿ ಬಂದಿದೆ ಸರ್. ಈಗಷ್ಟೇ ನಮಗೆ ನಿಮ್ಮ ಮಾಧ್ಯಮದ ಮುಖಾಂತರ ಅದನ್ನು ನಮ್ಮ ಗಮನಕ್ಕೆ ಬಂದಿದೆ. ಈಗಾಗಲೇ ನಾನು ಅದನ್ನು ಠಾಣೆಯವರಿಗೆ ಪ್ರಕರಣ ದಾಖಲಿಸ್ಕೊಂಡು ತನಿಖೆ ಮಾಡಲಿಕ್ಕೆ ಆದೇಶ ಮಾಡಿದ್ದೇನೆ. ಮತ್ತು ಫಿರ್ಯಾದಿ ಸೈಡ್ ಆಗಲಿ ಅಥವಾ ಆರೋಪಿತರ ಸೈಡ್ ಆಗಲಿ ಯಾರೂ ಠಾಣೆಗೆ ಬಂದು ಇದರ ಬಗ್ಗೆ ವರದಿ ಕೊಟ್ಟಿಲ್ಲ. ಏನದನ್ನು ಕ್ಷುಲ್ಲಕ ವಿಷಯಕ್ಕಾಗಿದೆಯಾ ಅಥವಾ ಏನಾದರೂ ಗಂಭೀರ ಅಂಶಗಳಿದಾವೆ ಅನ್ನೋದನ್ನು ತನಿಖೆಯಲ್ಲಿ ಗೊತ್ತಾಗ್ತದೆ. ತಕ್ಷಣದಲ್ಲಿ ನಾವು ಪತ್ತೆ ಹಚ್ಚಿ ಯಾರು ಅಂತ ಕ್ರಮ ತಗೋತೀವಿ. ಎಲ್ಲಿ ಆಗಿದೆ ಈ ಘಟನೆ ಸರ್? ಇದು ಇಂಡ್ಲವಾಡಿ ಕ್ರಾಸಲ್ಲಿ ಏನಾಗಿದೆ, ಒಂದು ಪ್ರೈವೇಟ್ ಕಾರಲ್ಲಿ ಸ್ವಿಫ್ಟ್ ಡಿಸೈರಲ್ಲಿ ಒಂದು ರೆಂಟೆಡ್ ಟ್ಯಾಕ್ಸಿನಲ್ಲಿ ಬಂದಿದ್ದಾರೆ ಮತ್ತು 2 ಬೈಕಲ್ಲೂ ಬಂದಿದ್ದಾರೆ. 2 ಹುಡುಗರು ಏನೋ ಅಲ್ಲಿ ಎಳ್ನೀರು ಕುಡಿತಾ ಇದ್ರು ಅಂತ ಮಾಹಿತಿ ಇದೆ. ಏನು ವಿಷಯಕ್ಕಾಗಿದೆ ಅನ್ನೋದು ತಿಳ್ಕೊತೀವಿ. ಏನು ರೋಡ್ ರೈಜ್ ಅಥವಾ ಏನೇ ಆದರೆ ಬೇಂಡ್ ಏನಾದರೂ ಬೇರೆ ಗಂಭೀರ ವಿಷಯ ಇದೆ ಅನ್ನೋದನ್ನು ತನಿಖೆಗೆ ತಗೊಂಡು ಪ್ರಕರಣ ದಾಖಲಿಸ್ತೀವಿ, ಕ್ರಮ ತಗೋತೀವಿ. ಸರ್ ಏನು ಇಂದೋಡಿ ಕ್ರಾಸ್ ಬಳಿ ಒಂದು ಯುವಕನನ್ನು ಕಿಡ್ನಾಪ್ ಮಾಡೋಕ್ಕೆ ಒಂದು ತಂಡ ಅಂದರೆ ಬೈಕ್ಗಳಲ್ಲಿ ಮತ್ತು ಕಾರಲ್ಲಿ ಬಂದಿದೆ ಸರ್. ಈಗಷ್ಟೇ ನಮಗೆ ನಿಮ್ಮ ಮಾಧ್ಯಮದ ಮುಖಾಂತರ ಅದನ್ನು ನಮ್ಮ ಗಮನಕ್ಕೆ ಬಂದಿದೆ. ಈಗಾಗಲೇ ನಾನು ಅದನ್ನು ಠಾಣೆಯವರಿಗೆ ಪ್ರಕರಣ ದಾಖಲಿಸ್ಕೊಂಡು ತನಿಖೆ ಮಾಡಲಿಕ್ಕೆ ಆದೇಶ ಮಾಡಿದ್ದೇನೆ. ಮತ್ತು ಫಿರ್ಯಾದಿ ಸೈಡ್ ಆಗಲಿ ಅಥವಾ ಆರೋಪಿತರ ಸೈಡ್ ಆಗಲಿ ಯಾರೂ ಠಾಣೆಗೆ ಬಂದು ಇದರ ಬಗ್ಗೆ ವರದಿ ಕೊಟ್ಟಿಲ್ಲ. ಏನದನ್ನು ಕ್ಷುಲ್ಲಕ ವಿಷಯಕ್ಕಾಗಿದೆಯಾ ಅಥವಾ ಏನಾದರೂ ಗಂಭೀರ ಅಂಶಗಳಿದಾವೆ ಅನ್ನೋದನ್ನು ತನಿಖೆಯಲ್ಲಿ ಗೊತ್ತಾಗ್ತದೆ. ತಕ್ಷಣದಲ್ಲಿ ನಾವು ಪತ್ತೆ ಹಚ್ಚಿ ಯಾರು ಅಂತ ಕ್ರಮ ತಗೋತೀವಿ. ಎಲ್ಲಿ ಆಗಿದೆ ಈ ಘಟನೆ ಸರ್? ಇದು ಇಂಡ್ಲವಾಡಿ ಕ್ರಾಸಲ್ಲಿ ಏನಾಗಿದೆ, ಒಂದು ಪ್ರೈವೇಟ್ ಕಾರಲ್ಲಿ ಸ್ವಿಫ್ಟ್ ಡಿಸೈರಲ್ಲಿ ಒಂದು ರೆಂಟೆಡ್ ಟ್ಯಾಕ್ಸಿನಲ್ಲಿ ಬಂದಿದ್ದಾರೆ ಮತ್ತು 2 ಬೈಕಲ್ಲೂ ಬಂದಿದ್ದಾರೆ. 2 ಹುಡುಗರು ಏನೋ ಅಲ್ಲಿ ಎಳ್ನೀರು ಕುಡಿತಾ ಇದ್ರು ಅಂತ ಮಾಹಿತಿ ಇದೆ. ಏನು ವಿಷಯಕ್ಕಾಗಿದೆ ಅನ್ನೋದು ತಿಳ್ಕೊತೀವಿ. ಏನು ರೋಡ್ ರೈಜ್ ಅಥವಾ ಏನೇ ಆದರೆ ಬೇಂಡ್ ಏನಾದರೂ ಬೇರೆ ಗಂಭೀರ ವಿಷಯ ಇದೆ ಅನ್ನೋದನ್ನು ತನಿಖೆಗೆ ತಗೊಂಡು ಪ್ರಕರಣ ದಾಖಲಿಸ್ತೀವಿ, ಕ್ರಮ ತಗೋತೀವಿ. ಥ್ಯಾಂಕ್ ಯು.